ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಮಾಡಿರುವಂತಹದ್ದು ನೋ ಕಾಂಟ್ಯಾಕ್ಟ್. ಅಂದ್ರೆ ಈ ವ್ಯಕ್ತಿ, ನೀವು ಇಷ್ಟಪಡುವಂತ ವ್ಯಕ್ತಿ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರ, ಸಿಚುವೇಶನ್ ಏನಾಗಿದೆ, ಇದ್ರ ಬಗ್ಗೆ ನಿಮ್ಗೆ ಈ ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ಇವ್ರು ವಾಪಸ್ ಬರ್ತಾರಾ, ಸಿಚುವೇಶನ್ ಸರಿ ಹೋಗುತ್ತಾ, ಮತ್ತೆ ವಾಪಸ್ ಬರ್ತಾರೆ ಅಂದ್ರೆ ಯಾವಾಗ. ಒಂದೇನಾಗಿದೆ ಅಂದ್ರೆ ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ, ಎಲ್ಲಾನು ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಒಂದೊಂದಷ್ಟು ಕನೆಕ್ಟ್ ಆಗುತ್ತೆ, ಒಂದೊಂದಷ್ಟು ಕನೆಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಅದು ನೀವು ಯಾವ ಎನರ್ಜಿಲಿ ನೋಡ್ತಿರ್ತೀರಾ, ಹಾಗೂ ಇದೆಲ್ಲ ಜನರಲ್ ಆಗಿರೋದ್ರಿಂದ ಯು ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ಇಂಡಿವಿಜುವಲ್ ಆಗಿ ತಗೊಂಡಾಗೆ ನಿಮ್ಗೆ ಇದ್ರ ಬಗ್ಗೆ ಇನ್ನ ಹೆಚ್ಚಾಗಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಬಟ್ ಆದ್ರೂ ಕೂಡ ಇದು ರೆಸನೇಟ್ ಆಗುತ್ತೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತಿನ ರೀಡಿಂಗ್ ಇರುವುದು ನೋ ಕಾಂಟ್ಯಾಕ್ಟ್. ಅಂದ್ರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ಅದು ಎಷ್ಟ್ ದಿನನಾದ್ರೂ ಇರ್ಬೋದು ಕಾಂಟ್ಯಾಕ್ಟ್. ಇವ್ರು ವಾಪಸ್ ಬರ್ತಾರ, ಟೈಮ್ ಲೈನು ಕೊಡ್ತೀನಿ, ಯಾವಾಗ ವಾಪಸ್ ಬರ್ತಾರೆ, ಸಿಚುವೇಶನ್ ಸರಿ ಹೋಗುತ್ತಾ, ಈ ವಿಷಯವಾಗಿ ನಿಮಗೆ ಈ ಒಂದು ರೀಡಿಂಗ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸ್ಕ್ಯಾಮರ್ಸ್ ಇಂದ ಹುಷಾರಾಗಿರಿ. ಸುಮ್ನೆ ಏನೇನೋ ವಿಡಿಯೋಸ್ ಮಾಡ್ತಾರೆ, ಅವ್ರಿಗೇನ್ ನಾಲೆಜ್ ಇರೋದಿಲ್ಲ, ಏನು ಇಲ್ಲ. ಹಾಗೂ ಅವರು ನಿಮಗೆ ಸಹಾಯ ಅಂದ್ರೆ ನಿಮಗೆ ಖುಷಿ ಆಗುವ ಹಾಗೆ ಟ್ಯಾರೋ ರೀಡಿಂಗ್ಸ್ ಮಾಡ್ತಾರೆ, ಆಯ್ತಾ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ, ಹಾಗೂ ಅದು ನಿಮಗೆ ಹೌದು ನನ್ಗಿದ್ರಿಂದ ಉಪಯೋಗ ಆಗತ್ತೆ ಅಂದ್ರೆ ನಿಮ್ಮ ಮನಸ್ಸಿಗೆ ಆ ಟೈಮಲ್ಲಿ ವಾವ್ ಹೌದು ನನ್ಗಿದ್ರಿಂದ ಈ ರೀಡಿಂಗ್ ಇಂದ ನನ್ಗೇನೋ ಒಳ್ಳೇದಾಗೋಗುತ್ತೆ ಅನ್ನೋವಂಥ ಒಂದು ಭ್ರಮೆನ ಮೂಡಿಸ್ತಾರೆ. ಇಂಥವ್ರಿಂದ ದಯವಿಟ್ಟು ಹುಷಾರಾಗಿರಿ. ಯಾಕಂದ್ರೆ ಏನಿದೆ ಅದನ್ನ ನಾವು ಹೇಳ್ಬೇಕಾಗತ್ತೆ, ಆಗತ್ತೋ ಆಗೋದಿಲ್ವೋ ಅದ್ ನಿಮ್ಮ ಒಂದು ರೀಡಿಂಗ್ ಮೇಲೆ ಡಿಪೆಂಡ್ ಆಗತ್ತೆ. ನಿಮ್ಮನ್ನ ನಾನು ಅಟ್ರಾಕ್ಟ್ ಮಾಡೋದಕ್ಕೆ ನಾನು ಸುಳ್ಳು ಹೇಳೋದಕ್ಕಾಗೋದಿಲ್ಲ, ಹಾಗೆ ಸುಳ್ಳು ಹೇಳುವಂಥವ್ರು ಇದ್ದಾರೆ. ಹಾಗೂ ಸರ್ಟಿಫಿಕೇಶನ್ ಇಂಪಾರ್ಟೆಂಟ್, ಮತ್ತು ಅವ್ರ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಇದೆ. ಏನೋ ಒಂದು ಕಾರ್ಡ್ ಇಟ್ಕೊಂಡು ಏನೋ ಮಾಡ್ಬಿಟ್ರು ಅಂತ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಪರ್ಸನಲ್ ಕನ್ಸಲ್ಟೇಷನ್ ತಗೊಳ್ಳೋವಾಗ್ಲೂ ಕೂಡ ಜವಾಬ್ದಾರಿಯಾಗಿರಿ. ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಇದು ಇದನ್ನ ಮಾಡಕ್ ಅವ್ರಿಗೆ ಅರ್ಹತೆ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಇದು ರೀಡಿಂಗ್ಸ್ ನಾವು ಹಂಗಂದ್ರೆ ಪ್ರತಿ ಒಬ್ರು ಮಾಡ್ಕೊಂಡು ಹೋಗಕ್ಕಾಗಲ್ಲ ಟ್ಯಾರೋ ರೀಡಿಂಗ್ಸ್ ನ. ನಾನು ಇತ್ತೀಚೆಗೆ ಅದನ್ನೇ ನೋಡ್ತಾ ಇದ್ದೀನಿ, ಒಂದ್ ವಿಡಿಯೋ ನೋಡ್ತಾರೆ ನಾನು ಮಾಡ್ಬೋದು ಅಂತ ಎಷ್ಟೋ ಹೆಂಗಸರು ಈ ತರ ಇದನ್ನ ಒಂದು ಬಿಸ್ನೆಸ್ ಅಂತ ನೋಡ್ತಾ ಇದಾರೆ. ಇದು ಬಿಸ್ನೆಸ್ ಅಲ್ಲ, ದಿಸ್ ಇಸ್ ಅ ಸರ್ವಿಸ್. ಆದ್ರೆ ಆ ಒಂದು ಇಂಟೆನ್ಷನ್ ಎಷ್ಟೋ ಹೆಂಗಸರು ಮರ್ತು ಈ ತರ ಎಲ್ಲ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾ ಇದಾರೆ. ದಯವಿಟ್ಟು ಅಂತ ಅವ್ರನ್ನ ಅನ್ಫಾಲೋ ಮಾಡಿ. ಸಬ್ಸ್ಕ್ರೈಬರ್ಸ್ ನನ್ಗೆ 1 ಲಕ್ಷದ ಮೇಲಿದ್ದಾರೆ. ಸೊ ನಾನು ಅಥೆಂಟಿಕ್ ಆಗಿದ್ದೀನಿ, ನನ್ಗೆ ಆಫೀಸ್ ಇದೆ, ನನ್ಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ಹತ್ತತ್ರ 14-15 ವರ್ಷದ ಸೈಕಲಾಜಿಕಲ್ ಬ್ಯಾಕ್ ಗ್ರೌಂಡ್ ಇದೆ, ಸರ್ಟಿಫಿಕೇಶನ್ ಇದೆ, ಮತ್ತು MSc ಸೈಕಲಾಜಿಕಲ್ ಕೌನ್ಸಿಲಿಂಗ್ ನ ಓದಿದ್ದೀನಿ ನಾನು. ಸೊ ಇಷ್ಟೆಲ್ಲ ನನ್ನ ಬಗ್ಗೆ ನೀವು ತಿಳ್ಕೊಳ್ಬಹುದು. ನಿಮ್ ಗೂಗಲ್ ಅಲ್ಲಿ ಮಾಡಿದ್ರು ನನ್ನ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ನೀವು ಟೈಪ್ ಮಾಡಿದ್ರೆ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಆರಾಮಾಗಿ ಸಿಗುತ್ತೆ. ಸೊ ಯಾರಂದ್ರೆ ಅವ್ರ ಹತ್ರ ಏನೋ ಹೇಳ್ತಾರೆ, ಅವ್ರೇನೋ ಪರಿಹಾರ ಮಾಡ್ಕೊಡ್ತಾರೆ ಅಂತ ದಯವಿಟ್ಟು ಮೋಸ ಹೋಗ್ಬೇಡಿ. ಯಾಕಂದ್ರೆ ನನ್ಗೆ ಆ ತರ ಫೀಡ್ಬ್ಯಾಕ್ ನನ್ನ ಕ್ಲೈಂಟ್ಸ್ ಇಂದಾನು ಬರ್ತಾ ಇದೆ, ಕೆಲವರಿಂದ ಬರ್ತಾ ಇದೆ. ಈ ತರ ಮಿಸ್ಗೈಡ್ ಮಾಡ್ತಾರೆ, ದುಡ್ಡನ್ನ ಸುಲಿತಾರೆ, ಈ ತರ ಎಲ್ಲ ಮಾತಾಡ್ತಿದ್ದಾರೆ, ಆಯ್ತಾ. ಆ ವಿಷಯವಾಗಿ ಹುಷಾರಾಗಿರಿ. ಸ್ಕ್ಯಾಮರ್ಸ್ ಇಂದ ಈ ವಿಷಯವಾಗಿ ಟ್ಯಾರೋ ರೀಡಿಂಗ್ ಮಾಡ್ತೀವಿ ಅದು ಇದು ಏನೇನೋ ಹೇಳ್ತಾರೆ, ಮಾಯಾ ಮಂತ್ರಗಳೆಲ್ಲ ಮಾತಾಡ್ತಾರೆ. ಸೊ ಅಂತವ್ರಿಂದ ಹುಷಾರಾಗಿರಿ. ಈಗ ನೀವು ನನ್ನ ಹತ್ರನೂ ಪರಿಹಾರ ಪಡಿಬಹುದು. ಕೌನ್ಸಿಲಿಂಗ್ ಬೇಕಿದ್ಯಾ, ಟ್ಯಾರೋ ರೀಡಿಂಗ್ ಬೇಕಿದ್ಯಾ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಲ್ಲ, ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ. ಮತ್ತೆ ಪರಿಹಾರದ ವಿಷಯವಾಗಿ ಕ್ಯಾಂಡಲ್ ಸ್ಪೆಲ್ಸ್ ಮಾಡ್ತೀನಿ, ಅದು ನಾನು ಒಥೆಂಟಿಕ್ ಆಗೇ ಮಾಡ್ತಿರೋದು. ನಿಮ್ಮ ಪ್ರಾಬ್ಲಮ್ ಕೂಡ ನ್ಯಾಯವಾಗಿರ್ಬೇಕು. ಅಂದ್ರೆ ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮ ವೈಫ್ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ರಿಲೇಶನ್ಶಿಪ್ ನಲ್ಲಿ, ಅಂತಹದಕ್ಕೆ ನಾನು ಸೊಲ್ಯೂಷನ್ ಆಫ್ ಕೋರ್ಸ್ ನಾನು ಹೆಲ್ಪ್ ಮಾಡ್ತೀನಿ. ನೀವೇನೋ ಒಂದು ಅಫೇರ್ ಇಟ್ಕೊಂಡಿದ್ದೀರಾ, ನಾನು ಯಾವಾಗ್ಲೂ ಹೇಳೋದಿದ್ದೇನೆ ವಿಡಿಯೋಸ್ ನಲ್ಲಿ, ಅಫೇರ್ ಇಂತ ಇಲ್ಲೀಗಲ್ ರಿಲೇಶನ್ಶಿಪ್ಸ್ಗೆ ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ನೀವು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ರೀಡಿಂಗ್ ನ ನೋಡ್ತಿದ್ದೀರಾ ಅಂದ್ರೆ ಈ ಚಾನೆಲ್ ನಿಮಗಲ್ಲ. ಓಕೆ, ಸೊ ನಿಮ್ಗೆ ಆತರ ಚಾನೆಲ್ಸ್ ಯಾರ್ಯಾರೋ ಹೇಳ್ತಾರೆ ಅಂತದ್ನ ನೋಡ್ಕೊಂಡು ಹೋಗಿ. ಯಾಕಂದ್ರೆ ನನ್ನ ಪ್ರಕಾರ ಆಸ್ ಅ ಸೈಕಾಲಜಿಸ್ಟ್ ಹೇಳ್ತಿದ್ದೀನಿ, ಒಬ್ರು ಫ್ಯಾಮಿಲಿನ ಹಾಳು ಮಾಡಿ ನೀವೊಂದು ಫ್ಯಾಮಿಲಿನ ಕಟ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಸ್ವಲ್ಪ ನ್ಯಾಯ ಧರ್ಮವಾಗೂ ಇರ್ಬೇಕಾಗತ್ತೆ. ಕರ್ಮ ಅನ್ನೋದನ್ನ ಬಿಲೀವ್ ಮಾಡಿ ದಯವಿಟ್ಟು. ಯಾಕಂದ್ರೆ ಒಂದು ಮಗುದು ಒಂದು ಶಾಪ ಇರ್ಬೋದು, ಕಣ್ಣೀರ್ ಇರ್ಬೋದು, ಅದೆಲ್ಲ ಸೀರಿಯಸ್ ಆಗಿರುವಂತ ವಿಷಯ. ಅದಕ್ಕೆ ಹೇಳ್ತಿದೀನಿ, ಒಂದು ಹೆಣ್ಣಿನ ಮನಸ್ಸಿಗೆ ನೋವು ಮಾಡಿ ನೀವೊಂದು ಸಂಸಾರ ಕಟ್ಕೊಳಕ್ ಹೋಗೋದು, ಅಥವಾ ಒಂದು ಫ್ಯಾಮಿಲಿನ ಹಾಳು ಮಾಡಿ ನೀವೊಂದು ಸಂಸಾರ ಕಟ್ಕೊಳಕ್ ಹೋಗೋದೆಲ್ಲ
ಅದು ಯಾವತ್ತು ನಾನು ಇದುವರೆಗೂ ನೋಡಿದ್ದೀನಿ ಕೇಸಸ್ನಲ್ಲಿ ಅದು ಒಳ್ಳೆಯ ಎಂಡಿಂಗ್ ಅಂತೂ ಕಂಡಿಲ್ಲ. ಯಾವಾಗ್ಲೂ ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಿಗೆನೆ ಇರ್ತಾರೆ. ಈ ಥರ್ಡ್ ಪಾರ್ಟಿ ಯಾರಿದ್ರು ಅವರು ಥರ್ಡ್ ಪಾರ್ಟಿಯಾಗೆ ಉಳ್ಕೊಳ್ತಾರೆ ಬಿಟ್ರೆ ಅವ್ರು ಯಾವತ್ತೂ ಹಸ್ಬೆಂಡ್ ಅಥವಾ ವೈಫ್ ಅನ್ನುವಂತ ಸ್ಥಾನನ ಪಡೆಯಕ್ ಸಾಧ್ಯನೇ ಇಲ್ಲ. ಸೊ ಇದೊಂದು ನಾನು ಹೇಳಲೇಬೇಕಾಗಿತ್ತು, ಯಾಕಂದ್ರೆ ಅಷ್ಟು ಬೇಜಾರಾಗುತ್ತೆ. ಮೋಸ ಹೋಗ್ಬೇಡಿ, ನಂಬಬೇಡಿ, ಒಂದು ನಂಬಬೇಡಿ. ಅವ್ರು ಹೇಳೋ ಮಾತುಗಳನ್ನೆಲ್ಲ ನಂಬ್ಕೊಂಡು ನೀವು ನಿಮ್ಮ ಫ್ಯಾಮಿಲಿನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ. ಓಕೆ, ಈಗ ನಾನು ನಿಮ್ಗೆ ನೋ ಕಾಂಟ್ಯಾಕ್ಟ್ ಏನಿದೆ, ನೀವು ಇಷ್ಟಪಡುವಂತ ವ್ಯಕ್ತಿ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಯಾವಾಗ ಕಾಂಟ್ಯಾಕ್ಟ್ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ, ಇದ್ರ ಬಗ್ಗೆ ರೀಡಿಂಗ್ ಆಗಿದೆ. 3ರಲ್ಲಿ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ತೋರಿಸ್ಬಿಡ್ತೀನಿ ರೀ ಒಂದ್ಸಲ. ಇದು ಫಸ್ಟ್ ಕಾರ್ಡ್, ಮತ್ತೆ ಇದು ಸೆಕೆಂಡ್ ಕಾರ್ಡ್, ಮತ್ತೆ ಇದು ಥರ್ಡ್ ಕಾರ್ಡ್. ನಿಮ್ಗೆ ಯಾವ್ದು ಕಾರ್ಡ್ ರೆಸೊನೇಟ್ ಆಗುತ್ತೆ ಆ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ. ಸೊ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಿದ್ದೀನಿ. ಎಸ್ ಆರ್ ನೋ, ನಿಮ್ಮ ವ್ಯಕ್ತಿ ಯಾರು ಇಷ್ಟ ಪಡ್ತಾ ಇದ್ದಾರೆ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಯಾವಾಗ ವಾಪಸ್ ಬರ್ತಾರೆ, ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ, ಫ್ಯೂಚರ್ ಹೇಗಿರುತ್ತೆ, ಇದ್ರ ಬಗ್ಗೆ ನಿಮ್ಗೆ ಎಲ್ಲಾ ವಿಷಯನೂ ಈ ಒಂದು ರೀಡಿಂಗ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ತುಂಬಾನೇ ಈಸಿಯಾಗಿ ಈ ರಿಲೇಶನ್ಶಿಪ್ ನ ತಗೊಂಡಿದ್ದಾರೆ. ಜೋವಿಯಲ್ ಆಗಿದ್ದಾರೆ, ಹಾಗೂ ಎಲ್ಲಿ ಹೋಗ್ತಾರೆ, ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ, ಆ ತರ ಒಂದು ಓವರ್ ಕಾನ್ಫಿಡೆನ್ಸ್ ನೋಡ್ತಾ ಇದ್ದೀನಿ ಈ ವ್ಯಕ್ತಿಯ ಎನರ್ಜಿನಲ್ಲಿ ನಿಮ್ಮ ಬಗ್ಗೆ. ಹಾಗೂ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಅನ್ಕೊಂಡಿರೋದೇನಂದ್ರೆ, ನಾನ್ ಕೊಡುವಂತ ಹ್ಯಾಪಿನೆಸ್, ನಾನ್ ಕೊಡುವಂತ ಖುಷಿ ಇನ್ಯಾರು ನಿಮಗ್ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಿರೋದು ನಿಮಗೆ. ಓಕೆ, ಮತ್ತೆ ಏನ್ ಬರ್ತಾ ಇದೆ, ಹೈ ಪ್ರೀಸ್ಟಸ್ ಬರ್ತಾ ಇದೆ. ನಿಯರ್ ಫ್ಯೂಚರ್ ನಲ್ಲಿ ಹೈ ಪ್ರೀಸ್ಟಸ್ ಬಂದಿದೆ, ಮತ್ತು ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ವಿಚ್ ಇಸ್ ಅನ್ ಇಂಡಿಕೇಶನ್ ಆಫ್ ಕಾಂಟ್ಯಾಕ್ಟ್. ಆಯ್ತಾ, ಅದಾದ ನಂತರ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಮತ್ತು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಇಲ್ಲಿ ನಾನು ಇನ್ನೊಂದು ಏನ್ ನೋಡ್ತಿದ್ದೀನಿ ಅಂದ್ರೆ, ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು. ನೀವು ಇನ್ನೊಬ್ಬ ವ್ಯಕ್ತಿಯಿಂದ ನೋವು ಅನುಭವಿಸ್ತಿರ್ಬೋದು, ಇನ್ನೊಬ್ಬ ವ್ಯಕ್ತಿ ಈ ರಿಲೇಶನ್ಶಿಪ್ ನ ಹಾಳು ಮಾಡಿರಬಹುದು, ಇನ್ನೊಬ್ಬರ ವ್ಯಕ್ತಿ ಮಾತು ಕೇಳ್ಕೊಂಡು ಇವರು ದಾರಿ ತಪ್ಪಿರಬಹುದು. ಅದೆಲ್ಲ ನಾನು ಎನರ್ಜಿ ನೋಡ್ತಿದ್ದೀನಿ, ಯಾಕೆಂದ್ರೆ ಇಲ್ಲಿ ತುಂಬಾ ರೂಲಿಂಗ್ ಎನರ್ಜೀಸ್ ಇದೆ, ಕೋರ್ಟ್ ಕಾರ್ಡ್ಸ್ ಇದೆ, ಅಂಡ್ ಆಲ್ಸೋ ದೈವದ ಬ್ಲೆಸ್ಸಿಂಗ್ಸ್ ಇದೆ, ಪ್ರೊಟೆಕ್ಷನ್ ಇದೆ. ಹೌದು, ಟೈಮ್ ಚೆನ್ನಾಗಿಲ್ಲ, ಹೌದು ಈ ವ್ಯಕ್ತಿ ಮಾರ್ ಹೋಗಿದ್ದಾರೆ, ಚೇಂಜ್ ಆಗಿದ್ದಾರೆ, ಇದನ್ನೆಲ್ಲ ನಾನು ಒಪ್ಕೊಳ್ತೀನಿ. ಆದ್ರೆ ಅವರು ವಾಪಸ್ ಬರ್ತಾರೆ ಅಂದ್ರೆ ಎಸ್ ಫಾರ್ ಶೋರ್ ವಾಪಸ್ ಬರ್ತಾರೆ. ಲವರ್ಸ್ ಕಾರ್ಡ್ ಬಂದಿದೆ. ಸೊ ಈ ಕೂಡಲೇ ಕಮೆಂಟ್ ಮಾಡಿ, ಎಸ್ ಐ ವಿಲ್ ವಿನ್ ಇನ್ ಮೈ ಲವ್ ಲೈಫ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ನಾನ್ ನೋಡ್ತಿರೋದು ವಿತಿನ್ 6 ವೀಕ್ಸ್ ನಲ್ಲಿ ಈ ವ್ಯಕ್ತಿ ವಾಪಸ್ ಬರ್ತಾರೆ. ನೀವ್ ಅದುವರೆಗೂ ಯಾವುದೇ ರೀತಿಯಾಗೂ ಆಕ್ಷನ್ ನ ಇಟ್ಕೋಬೇಡಿ, ಅಂದ್ರೆ ನಿಮ್ ಕಡೆಯಿಂದ ನೀವ್ ಯಾವುದೇ ರೀತಿಯಾದ ಎಫರ್ಟ್ಸ್ ಹಾಕಕ್ ಹೋಗ್ಬೇಡಿ. ಬಿಕಾಸ್ ಈಗ ಅವರು ಒಂದು ಥಾಟ್ ನಲ್ಲಿ ಏನಿದ್ದಾರೆ ಅಂದ್ರೆ, ನನ್ನನ್ ಬಿಟ್ರೆ ಇನ್ಯಾರು ಇವ್ರಿಗೆ ಸಿಗಲ್ಲ ಅಂತ. ಸೊ ರೀಡಿಂಗ್ ಪ್ರಕಾರವಾಗಿ ನೋಡಿದ್ರೆ ಎಸ್ ಸರಿ ಹೋಗುತ್ತೆ. ಲವರ್ಸ್ ಕಾರ್ಡ್ ಇಸ್ ಅನ್ ಅಮೇಝಿಂಗ್ ಇಂಡಿಕೇಶನ್ ಫಾರ್ ದ ರೀಕನ್ಸಿಲಿಯೇಷನ್. ಕಾಂಟ್ಯಾಕ್ಟ್ ಖಂಡಿತವಾಗ್ಲೂ ಆಗುತ್ತೆ. ಈಗ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನಾನು ಆಗಲೇ ಹೇಳಿದಾಗೆ ಯಾರ್ಯಾರ ಮಾತನ್ನು ಕೇಳಿದ್ದಾರೆ, ಹಾಗೂ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡಿರೋದ್ರಿಂದ ಈ ರಿಲೇಷನ್ಶಿಪ್ ತುಂಬ ವೀಕ್ ಆಗಿದೆ ಮತ್ತು ಟಾಕ್ಸಿಕ್ ಆಗ್ತಾ ಇದೆ. ಒಂದು ಬ್ಯಾಲೆನ್ಸ್ನ ತರಬೇಕು ಅಂದರೆ ನಿಮ್ಮ ಲೈಫ್ ಕಡೆಗೆ ನೀವು ಫೋಕಸ್ ಮಾಡಬೇಕಾಗತ್ತೆ. ನಿಮ್ಮ ಪೀಸ್ ಆಫ್ ಮೈಂಡ್, ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಎನರ್ಜಿನ ಟೇಕ್ ಬ್ಯಾಕ್. ಓಕೆ, ಪವರ್ನ ಟೇಕ್ ಬ್ಯಾಕ್ ಅಂದರೆ ನೀವು ಆ ಒಂದು ಡೆಸ್ಪಿರೇಷನ್ ಅನ್ನುವಂಥ ಒಂದು ಎನರ್ಜಿನ ಅವ್ರಿಗೆ ಪಾಸ್ ಮಾಡೋದ್ರಿಂದ ಈ ಒಂದು ರಿಲೇಷನ್ಶಿಪ್ನಲ್ಲಿ ಐ ಆಮ್ ನಾಟ್ ಸೀಯಿಂಗ್ ಹ್ಯಾಪಿನೆಸ್. ಓಕೆ, ಒಂಥರ ಸಕ್ಕಿಂಗ್ ಎನರ್ಜಿ ಅಂತ ಹೇಳ್ತೀವಿ, ಆ ಥರ ನೀವು ಅನುಭವಿಸ್ತಿದ್ದೀರಾ, ಅವರು ಅನುಭವಿಸ್ತಿದ್ದಾರೆ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಸರಿ ಹೋಗಬೇಕು, ಪ್ರೊವೈಡೆಡ್ ನೀವು ನಾನು ಹೇಳಿರುವಂಥ ಬೌಂಡ್ರೀಸ್ನ ಸೆಟ್ ಮಾಡೋದು ಬಹಳ ಬಹಳ ಮುಖ್ಯ. ಮಾಡಲಿಲ್ಲ ಅಂದರೆ ಅದು ಇನ್ನು ಸ್ಟ್ರೆಚ್ ಆಗ್ಬೋದು. ಬಟ್ ನಾನು ನೋಡ್ತಿರೋದು 6 ವೀಕ್ಸ್ನಲ್ಲಿ ಈ ಒಂದು ಪ್ರಾಬ್ಲಮ್ ಏನಿದೆ ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ ಅಂತ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನೇನು ನೀವು ಹೆದರ್ಕೊಳ್ಬೇಕು, ಆ್ಯಂಗ್ಸೈಟಿ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೆಕೆಂಡ್ ಕಾರ್ಡ್ ಫೈಲ್ ಯಾರು, ಐ ಥಿಂಕ್
ಐ ಥಿಂಕ್ ಇದು ಐ ಡೋಂಟ್ ನೋ, ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. ಎನಿವೇಸ್ ನಾನೀಗೇನು ಮಾಡ್ತಿದ್ದೀನಿ ಅಂದರೆ, ಸಾರಿ, ಸೊ ಇವಾಗ ಸೆಕೆಂಡ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ರೀಡಿಂಗ್ ಈಗ ಮಾಡ್ತಾಯಿದ್ದೀನಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವ್ರಿಗೆ, ಇದು ಕಾಂಟ್ಯಾಕ್ಟ್ನಲ್ಲಿಲ್ಲ ಈ ವ್ಯಕ್ತಿ, ಇವ್ರು ಯಾವಾಗ ವಾಪಸ್ ಬರ್ತಾರೆ, ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಅಂತ. ಒಂದೇನಂದರೆ ನೀವು ಪಾಸಿಟಿವ್ ಆಗಿರಿ, ಓಪನ್ ಮೈಂಡೆಡ್ ಆಗಿರಿ. ಜನರಲ್ ರೀಡಿಂಗ್ ಆಗಿರುತ್ತೆ, ಒಂದೊಂದು ಕನೆಕ್ಟ್ ಆಗುತ್ತೆ, ಒಂದೊಂದು ಕನೆಕ್ಟ್ ಆಗಲ್ಲ, ದಟ್ಸ್ ಓಕೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ 5 ಆಫ್ ಸ್ಪೋರ್ಟ್ಸ್, ತುಂಬ ಜಗಳ ಆಗಿರಬಹುದು, ಮನಸ್ತಾಪಗಳಾಗಿರ್ಬೋದು. ಇತ್ತೀಚೆಗೆ ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತು ಐ ಆಮ್ ಸೀಯಿಂಗ್ ಅ ವೆರಿ ಬ್ಯಾಡ್ ಎನರ್ಜಿ ಅಂತಲೂ ಹೇಳ್ಬೋದು. ಅಂದರೆ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ, ಮಾತಿನಿಂದ ಸರಿ ಮಾಡೋಕ್ಕಾಗ್ತಾ ಇಲ್ಲ. ನೀವು ಹೇಳುವಂಥ ಪಾಯಿಂಟ್ನ ಅವರು ತಿಳ್ಕೊಳ್ಳುವಂಥ ಒಂದು ಪೀಸ್ ಆಫ್ ಮೈಂಡಲ್ಲಿಲ್ಲ, ತಾಳ್ಮೆ ಕಳ್ಕೊಂಡಿದ್ದಾರೆ ಈ ವ್ಯಕ್ತಿ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ ಸರಿ ಹೋಗಬೇಕು, ಆದರೆ ಅವರು ಒಂದು ಪೀಸ್ ಆಫ್ ಮೈಂಡ್, ಆ್ಯಸ್ ಐ ಟೋಲ್ಡ್, ಅದು ಗ್ರೌಂಡಿಂಗ್ ಆಗಲೇಬೇಕಾಗತ್ತೆ. ಹೈ ಪ್ರೀಸ್ಟೆಸ್ ಬರ್ತಾ ಇದೆ ಮತ್ತು ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಈ ವ್ಯಕ್ತಿದು ಒಂದು ಜಿದ್ದಿದೆ, ಕೋಪ ಇದೆ, ಹಾಗೂ ದುರಹಂಕಾರ ಕೂಡ ಈ ವ್ಯಕ್ತಿಲಿ ನಾನು ಹೆಚ್ಚು ನೋಡ್ತಿದ್ದೀನಿ. ಯಾಕೆಂದರೆ ಅದು ಯಾವುದೇ ಕಾರಣಕ್ಕೂ ಬಂದಿರಬಹುದು. ಅದು ಮೇ ಬಿ ಸ್ಟೇಟಸ್ ಈ ವ್ಯಕ್ತಿದು ಹಂಗಿರ್ಬೋದು, ಅಥವಾ ಈ ವ್ಯಕ್ತಿ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಅವರ ಒಂದು ಕರಿಯರ್, ಅವರ ಲೈಫ್ನಲ್ಲಿ ಒಂದಷ್ಟು ಒಳ್ಳೆ ಬೆಳವಣಿಗೆಗಳು ನೋಡ್ತಾ ಇರೋದ್ರಿಂದ ಈ ವ್ಯಕ್ತಿ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನನ್ನ ಬಿಟ್ಟರೆ ಇನ್ನೇನು ಲೈಫ್ನಲ್ಲಿ ಇಲ್ಲ. ಇದು ಒಂದು ಈಗೋ ಎನರ್ಜಿಯಿಂದಾನೇ ಬರ್ತಾ ಇದೆ ಒಂದು. ಹಾಗೂ ಸಾಧನೆ ಮಾಡಿದ್ಮೇಲೆ ಒಂದು ಸ್ವಲ್ಪ ತಾಳ್ಮೆ, ಒಂದು ಸ್ವಲ್ಪ ಜನರಿಗೆ ಒಳ್ಳೆ ರೀತಿಯಾಗಿ ಸ್ಪಂದಿಸುವ ಆ್ಯಟಿಟ್ಯೂಡ್ನ ಈ ವ್ಯಕ್ತಿ ಬೆಳೆಸ್ಕೊಳ್ತಾ ಇಲ್ಲ. ಅದರಿಂದನೇ ಈ ರಿಲೇಷನ್ಶಿಪ್ ಅಫ್ಕೋರ್ಸ್ ತುಂಬಾ ಡ್ಯಾಮೇಜ್ ಆಗಿದೆ. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ ಏಸ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೋಡಿ, ಸ್ವೋರ್ಡ್ಸ್ ಬರಬಾರ್ದು, ಬಂದಿದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ. ಹಾಗೆ ಇಂಬ್ಯಾಲೆನ್ಸ್ ನಾನು ನೋಡ್ತಾ ಇದ್ದೀನಿ, ಅದರಿಂದನೇ ಇಂಬ್ಯಾಲೆನ್ಸ್ ನಾನು ನೋಡ್ತಿರೋದು. ಹಾಗೆ ಬಂತು ಅಂದಾಗ ಏನಾಗುತ್ತೆ ಅಂದರೆ ಈ ವ್ಯಕ್ತಿ ನಡ್ಕೊಳ್ಳುವ ಸ್ವಭಾವ ಹೇಗಿರುತ್ತೆ ಅಂದರೆ ನಿಮಗೆ ಮಾನಸಿಕವಾಗಿ ನೋವು ಉಂಟಾಗುತ್ತೆ. ಹಾಗೂ ಇವರು ನಿಮಗೆ ಸ್ಪಂದಿಸ್ತಾ ಇರೋ ರೀತಿ ಹೇಗಿದೆ ಅಂದರೆ ಒಂದು ರೀತಿಯಾಗಿ ಕಟುವಾಗಿ, ಬಿಟ್ಟರಾಗಿ, ಮಾತಿನಲ್ಲೇ ಚೂರಿ ಇದೆ, ಹಾಗೂ ನಿಮ್ಮ ಮೇಲೆ ಜಿದ್ದು ಸಾಧಿಸ್ತಾ ಇದ್ದಾರೆ. ಈ ಥರ ಎಲ್ಲ ಹಿಂದಿಂದೆಲ್ಲ ತಂದು ಬೈಯೋದು, ಜಗಳ ಆಡೋದು, ಹಿಂದೆ ಏನೋ ನಡೆದಿರುತ್ತೆ, ಯಾವಾಗೋ ಏನೋ ಆಗಿರುತ್ತೆ, ನೀನು ಹೀಗೆ ಮಾಡಿದೆ, ನೀನು ಹಾಗೆ ಮಾಡಿದೆ ಅಂತ ಹುಡುಕಿ ನಿಮಗೆ ನೋವು ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಅದಾದ ನಂತರ ನನಗೆ 4 ಆಫ್ ವಾಂಡ್ಸ್ ಬರ್ತಾ ಇದೆ ಮತ್ತು ಡಾರ್ಕ್ ಸ್ಟಾರ್ಮ್ ಇದೆ ಇಲ್ಲಿ. ಡಾರ್ಕ್ ಸ್ಟಾರ್ಮ್ ಇಸ್ ನಾಟ್ ಅಗೇನ್ ಅ ಗುಡ್ ಸೈನ್. ಮತ್ತು ಡೆವಿಲ್ ಕಾರ್ಡ್ ಕೂಡ ಬಂದಿದೆ. ಮೇ ಬಿ ಈ ಒಂದು ರಿಲೇಷನ್ಶಿಪ್ನಲ್ಲಿ ಒಂದು ಕೆಟ್ಟ ಎನರ್ಜಿ, ಒಂದು ಕೆಟ್ಟ ಶಕ್ತಿ ಕೂಡ ಇರಬಹುದು. ಅದರಿಂದನೇ ಇವ್ರ ಮೈಂಡ್ ಅವ್ರ ಕಂಟ್ರೋಲ್ನಲ್ಲಿಲ್ಲ, ಈ ವ್ಯಕ್ತಿಯ ಕಂಟ್ರೋಲ್ನಲ್ಲಿಲ್ಲ. ನನ್ನ ಪ್ರಕಾರವಾಗಿ, ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ 6 ಮಂತ್ಸ್ ಸಫರಿಂಗ್ ಇದೆ. ಓಕೆ, 6 ಮಂತ್ಸ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಸಫರಿಂಗ್ ಇದೆ. ಕೆಲವರಿಗೆ ಈ ರಿಲೇಷನ್ಶಿಪ್ ಬ್ರೇಕ್ ಆಗಿಬಿಡ್ಬೋದು, ಕಂಪ್ಲೀಟ್ ಬ್ರೇಕ್ ಆಗುತ್ತೆ. ಕೆಲವರಿಗೆ ಸರಿ ಹೋಗುತ್ತೆ, ಆದರೆ ತಾಳ್ಮೆ ಮುಖ್ಯ. ಹಾಗೂ ಇದಕ್ಕೇನಾದರೂ ಒಂದು ಪರಿಹಾರ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ಬ್ಲಾಕೇಜಸ್ ಜಾಸ್ತಿ ಇದೆ ಈ ರಿಲೇಷನ್ಶಿಪ್ನಲ್ಲಿ. ಡಾರ್ಕ್ ಸ್ಟಾರ್ಮ್ ಇರೋದ್ರಿಂದ, ಡೆವಿಲ್ ಇರೋದ್ರಿಂದ ಇದಕ್ಕೇನಾದರೂ ಒಂದು ಒಳ್ಳೆಯ ಪರಿಹಾರ ಅಂತೂ ಆಗಲೇಬೇಕು. ಅದು ದೈವದಿಂದ ಆಗಿರ್ಬೋದು. ಐ ಆಲ್ಸೋ ಡೂ ಸ್ಪೆಲ್ಸ್, ಕ್ಯಾಂಡಲ್ ಸ್ಪೆಲ್ಸ್ ನಾನು ಮಾಡ್ತೀನಿ. ನೀವು ಆ ವಿಷಯವಾಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಫಸ್ಟ್ ನೀವು ನನ್ನ ಹತ್ರ ಒಂದು ಸೆಷನ್ ತೊಗೊಳ್ಳೇಬೇಕು. ಸೆಷನ್ ತೊಗೊಂಡಾದಮೇಲೆ ಅದರಲ್ಲಿ ಏನಾದರೂ ನ್ಯಾಯವಾಗಿ ಒಂದು ಪ್ರಾಬ್ಲಮ್ ಇದೆ ನಿಮ್ಮದು ಅಂದರೆ ಮಾತ್ರ ನಾನು ಈ ಥರದ್ದೆಲ್ಲ ತೊಗೊಳ್ಳೋದಿಲ್ಲ. ಅಂದರೆ ನಾನು ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡೋದೇ ಇಲ್ಲ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆ್ಯಸ್ ಐ ಟೋಲ್ಡ್, ಅಕಾರ್ಡಿಂಗ್ ಟು ಫ್ಯೂ, ಅಂದರೆ ಕೆಲವರಿಗೆ 6 ತಿಂಗಳಲ್ಲಿ ರಿಲೇಷನ್ಶಿಪ್ ಸರಿ ಹೋಗಬೇಕು, ಕೆಲವರಿಗೆ ಕಂಪ್ಲೀಟಾಗಿ ಬ್ರೇಕ್ ಆಗುತ್ತೆ. ಯಾಕೆ ಅಂದರೆ ಈ ವ್ಯಕ್ತಿ ಮನಸ್ಥಿತಿ ಅಷ್ಟು ಚಂಚಲವಾಗಿದೆ. ಹಾಗೂ ಈ ವ್ಯಕ್ತಿ ನಾನು ಬದಲಾಗಲ್ಲ ಅನ್ನುವಂಥ ಒಂದು ಹಠದಲ್ಲೂ ಇದ್ದಾರೆ. ಹಾಗೂ ನಾನು ಮಾಡೋದಿಲ್ಲ, ನಾನು ಬಗ್ಗೋದಿಲ್ಲ, ನಾನು ತಗ್ಗೋದಿಲ್ಲ, ಈ ಥರದ್ದು ಒಂದು ಕೆಟ್ಟದಾಗಿರುವಂಥ ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ತುಂಬ ಅಡೆತಡೆಗಳು ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ಏನಿದೆ ಅದನ್ನು ನಾನು ಹೇಳಬೇಕಾಗುತ್ತೆ. ನಾನು ಫ್ಯಾಬ್ರಿಕೇಟ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕಮೆಂಟ್ಸ್ನಲ್ಲಿ ನೀವು ಏನು ನನಗೆ ಬೇಕಾದಂಗೆ ನಿಮಗೆ ಬೇಕಾದಂಗೆ ನಾನು ಹೇಳೋಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ. ಅದೇ ಇದೆ ಅಂದರೆ ನೀವು ರೀಡಿಂಗ್ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿದೆ. ನಾನು ಏನಿದೆ ಅದನ್ನು ಹೇಳಬೇಕಾಗುತ್ತೆ. ನಿಮ್ಮ ಮನಸ್ಸಿಗೆ ನೋವಾದರೂ ನಾನು ಹೇಳಬೇಕಾಗತ್ತೆ.
ಸೊ ಇವಾಗ ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಈ ವ್ಯಕ್ತಿ ವಾಪಸ್ ಬರ್ತಾರೆ ಅಂದರೆ ಎಷ್ಟು ಬೇಗ ಬರ್ತಾರೆ, ರಿಲೇಷನ್ಶಿಪ್ ಕಂಡೀಷನ್ ಏನಾಗಿದೆ, ಎಲ್ಲದರ ಕುರಿತಾಗೂ ನಿಮಗೆ ಈ ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಟು ದ ಕೋರ್ ಮತ್ತು ಬೇರೆಯವರ ಇನ್ವಾಲ್ವ್ಮೆಂಟ್ ಈ ರಿಲೇಷನ್ಶಿಪ್ನಲ್ಲಿದೆ, ಹಾಗೂ ಬೇರೆಯವರು ಕೂಡ ಈ ರಿಲೇಷನ್ಶಿಪ್ನ ಹಾಳು ಮಾಡೋಕ್ಕೆ ನೋಡಿದ್ದಾರೆ. ಆಯಿತಾ? ಅದಾದ ನಂತರ 3 ಆಫ್ ಕಪ್ಸ್ ಬರ್ತಾ ಇದೆ. ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ವ್ಯಕ್ತಿ ನೀವು ಇಷ್ಟಪಡ್ತಾ ಇರೋವಂಥ ವ್ಯಕ್ತಿ ಕೇರ್ಲೆಸ್ ಆಗಿದ್ದಾರೆ. ಐ ಡೋಂಟ್ ಕೇರ್ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಅಂದರೆ ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆ ಹೋಗೋದು, ಹೊರಗಡೆ ಚೆನ್ನಾಗಿ ಒಂಥರ ಒಳ್ಳೆಯ ಪಾರ್ಟಿ ಮೋಡಲ್ಲಿರೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಮೂನ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ ಡಾರ್ಕ್ನೆಸ್ಸಲ್ಲಿದೆ. ಅಂದರೆ ಈ ರಿಲೇಷನ್ಶಿಪ್ನಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಒಂದು 3 ಆಫ್ ಪೆಂಟಿಕಲ್ಸ್ ಏನು ಬರ್ತಾ ಇದೆ ಅಂದರೆ, ಆ ವ್ಯಕ್ತಿ ನಿಮ್ಮ ದೃಷ್ಟಿಕೋನಕ್ಕೆ ಒಂದು ಬೆಲೆ ಕೊಡ್ತಾ ಇಲ್ಲ, ಹಾಗೂ ಒಂದು ಎಂಪತಿನ ಕೂಡ ಕ್ರಿಯೇಟ್ ಮಾಡ್ಕೊಳ್ತಾ ಇಲ್ಲ. ಹೆರೋಫಂತ್ ಬಂದಿದೆ. ಔಟ್ಕಮ್ ಏನು ಬರ್ತಾ ಇದೆ? 6 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಟೆಂಪರೆನ್ಸ್ ಬರ್ತಾ ಇದೆ. ಅದಾದ ನಂತರ 4 ಆಫ್ ಸ್ವೋರ್ಡ್ಸ್. ಈ ಸ್ವೋರ್ಡ್ಸ್ ಬಂದ್ರೇ ನನಗೆ ಬೇಜಾರಾಗುತ್ತೆ, ಯಾಕೆಂದರೆ ರಿಲೇಷನ್ಶಿಪ್ ಅಷ್ಟು ಹಾಳಾಗ್ತಾ ಇದೆ ಅಂತ. ಯಾಕಂದರೆ ಈ ವ್ಯಕ್ತಿ ಇನ್ನು 4 ವಾರ ಯಾವುದೇ ರೀತಿಯಾದ ಒಂದು ಅಟೆನ್ಷನ್ ನಿಮಗೆ ಕೊಡೋದೆಲ್ಲ ಮಾಡೋದಿಲ್ಲ. ಹಾಗೂ ವೀಲ್ ಆಫ್ ಫಾರ್ಚ್ಯೂನ್ ಒಂದು ಒಳ್ಳೆಯ ಕಾರ್ಡ್ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಕಾಲಚಕ್ರ ಅಂತ ಹೇಳ್ತೀವಿ, ಮತ್ತು ಈಗ ಟೈಮ್ ಹೇಗಿದೆ ಅಂದರೆ ನೆಗೆಟಿವ್ ಆಗಿದೆ. ಒಂದು ಕೆಟ್ಟ ಪರಿಸ್ಥಿತಿಯಿಂದ ಒಳ್ಳೆ ಪರಿಸ್ಥಿತಿಗೂ ಬರೋದೇನೆ ಕಾಲಚಕ್ರದಿಂದ, ಅಂದರೆ ಟೈಮಿಂದ. ಸೊ ನೀವು ಈ ಕೂಡಲೇ ಏನೋ ಒಂದು ಡೆಸಿಷನ್ ತೊಗೊಂಡು ಬಿಟ್ಬಿಡ್ತೀನಿ ಅಂತ ಎಲ್ಲ ನೀವು ಆ ಒಂದು ಯೋಚನೆಗೆ ಬಂದರೆ ಅದೇ ಮ್ಯಾನಿಫೆಸ್ಟ್ ಆಗೋಗುತ್ತೆ, ಅದೇ ನಡೆದು ಹೋಗುತ್ತೆ. ಅದ್ರ ಬದಲು ನೀವು ಸ್ವಲ್ಪ ಶಾಂತವಾಗಿರೋದ್ರಿಂದ 6 ವಾರ ಈ ವ್ಯಕ್ತಿ ನಿಮಗೆ ಇಲ್ ಟ್ರೀಟ್ ಮಾಡ್ತಾರೆ, ನೋವು ಉಂಟು ಮಾಡ್ತಾರೆ. ಅದ್ರ ಬದಲು ನೀವು ಅದನ್ನು ಎಂಟರ್ಟೈನ್ ಮಾಡದೇ ಇರೋದೇ ಬೆಟರ್. ಅಂದರೆ ಅವ್ರಿಗೆ ನೀವು ಜಾಸ್ತಿ ಆ ಒಂದು ಅಟೆನ್ಷನ್ ಕೊಡದೇ ಇರೋದೇ ಬೆಟರ್ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತು ಹೆರೋಫಂತ್ ಬಂದಿರೋದ್ರಿಂದ ಈಗ ಮಿಸ್ಗೈಡ್ ಕೂಡ ಮಾಡ್ತಾ ಇದ್ದಾರೆ ಈ ವ್ಯಕ್ತಿನ. ಡಿಸಿಷನ್ಸ್ಗೆ ತೀರಾ ಬ್ಯಾಡ್ ಇನ್ಫ್ಲೂಯೆನ್ಸ್ ಇದೆ. ಬೇರೆಯವ್ರು ಹೇಳ್ಕೊಡೋದು, ಬೇರೆಯವ್ರ ಮಾತು ಕೇಳೋದು, ಇದೆಲ್ಲ ನಡೀತಾ ಇದೆ. ಹಾಗೂ ಹೆರೋಫಂತ್ ಬಂದಿರೋದ್ರಿಂದ ಇವರು ಅವ್ರದ್ದೇ ಆದ ಒಂದು ಆಲೋಚನೆಗೆ ಖಂಡಿತವಾಗ್ಲೂ ಬರ್ತಾರೆ. ಟೈಮ್ ತಗೊಳುತ್ತೆ. ಟೆಂಪರೆನ್ಸ್, ನೀವು ಯಾವುದೇ ರೀತಿಯಾಗೂ ಬ್ಯಾಡ್ ಡಿಸಿಷನ್ಸ್ನ ಈಗ ಸದ್ಯಕ್ಕೆ ತೊಗೊಳ್ಬೇಡಿ. ಈಗ ಇದನ್ನು ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಬರ್ನ್ ಆಗ್ತಾ ಇದೆ, ಕಪಿಲ್ ವಾಟರ್ ಹಾಕ್ತಾ ಇದ್ದಾರೆ. ಸೊ ಇವಾಗ ಈ ರಿಲೇಷನ್ಶಿಪ್ ಹಾಗಾಗ್ತಾ ಇದೆ, ಒಂದು ಬರ್ನಿಂಗ್ ಕಂಡೀಷನಲ್ಲಿದೆ. ಈಗ ಈ ವಾಟರ್ ಫ್ಲೋ ಆಗೋದ್ರಿಂದ, ಅಂದರೆ ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ ಈ ಒಂದು ಬೆಂಕಿಗೆ ಹಾಕೋದ್ರಿಂದ ಅದು ಶಮನ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಕೊಡ್ತಾ ಇದೆ. ಅರ್ಥ ಮಾಡ್ಕೋಬೇಕು ನೀವು. ಆ ಉರಿಯೋ ತುಪ್ಪಕ್ಕೆ ನೀವು ಉರಿಯೋ ಬೆಂಕಿಗೆ ನೀವು ತುಪ್ಪ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅವ್ರು ಏನಾದರೂ ತುಂಬ ಜಗಳ ಆಡೋದು ಅಥವಾ ನಿಮಗೆ ನೋವು ಉಂಟು ಮಾಡೋದು, ಆ ಥರ ಏನೋ ಒಂಥರ ರಿಲೇಷನ್ಶಿಪ್ ಬಿಗಡಾಯಿಸ್ತಾ ಇದೆ ಅಂತ ಆ ಸ್ಥಿತಿಗೆ ನೀವು ಬರ್ತಾ ಇದ್ದೀರಾ ಅಂದರೆ ನೀವು ಮಾತಾಡದೇ ಇರೋದೇ ಬೆಟರ್. ಮಾತಾಡೋಕ್ಕೆ ಹೋಗಬೇಡಿ. ಬಟ್ ನಾನೇನು ನೋಡ್ತಿದ್ದೀನಿ ಅಂದರೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ರಿಲೇಷನ್ಶಿಪ್ ಸರಿ ಹೋಗೋಕ್ಕೆ. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋದ್ರಿಂದ ನೀವು ಮಾತಾಡದೇ ಇರೋದೇ ಬೆಟರ್ ಅಂತ ಹೇಳ್ತೀನಿ. ಇನ್ನು ಒಂದು 3 ತಿಂಗಳು ನೀವು ಶಾಂತವಾಗಿರೋದೇ ಇಂಪಾರ್ಟೆಂಟ್. 3 ತಿಂಗಳಾದಮೇಲೆ ಅವರೇ ವಾಪಸ್ ನಿಮ್ಮ ಲೈಫಿಗೆ ಬರ್ತಾರೆ. ಅರ್ಥ ಮಾಡ್ಕೊಂಡು ಬರ್ತಾರೆ, ಒಂದು ರಿಯಲೈಸೇಷನಲ್ಲಿ ಬರ್ತಾರೆ. ಸುಮ್ಮನೆ ಹಾಗೆ ಬರೋದಲ್ಲ, ಅವರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ. ಇವಾಗ ವ್ಯಾಲ್ಯೂ ಕೊಡ್ತಾ ಇಲ್ಲ. ಓಕೆ, ಅದೇ ರಿಯಾಲಿಟಿ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.